ಈ ಥರ ಚಿಪ್ಸನ್ನು ತಿಂತಾ ಇದ್ದರೆ ಯಾವಾಗಲೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಜಾಕ್ ಫ್ರೂಟ್ ಚಿಪ್ಸು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಮೊದಲೇ ಹೇಳಿರೋ ಹಾಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಲಸಿನಕಾಯಿಯ ಚಿಪ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜೊತೆಗೆ ಈ ಹಲಸಿನಕಾಯಿ ಚಿಪ್ಸು ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಅದು ಏನು ಅಂತ ತಿಳಿಸಿಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸಮ್ಮರ್ ಹಾಲಿಡೇಸ್ ಅಂತ ನಾವು ಊರಿಗೆ ಬಂದಿದ್ವಿ. ಜೊತೆಗೆ ಹಲಸಿನಕಾಯಿ ಸೀಸನ್ ಕೂಡ ಅಲ್ವಾ. ಸೊ ಅದಕ್ಕೇ ನಮ್ಮ ಮನೇಲಿ ತುಂಬಾ ಹಲಸಿನಕಾಯಿ ಆಗಿತ್ತು. ಅದ್ರದ್ದು ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪ ಮರ ಹತ್ಬಿಟ್ಟು 2-3 ಹಲಸಿನಕಾಯಿ ತೆಕ್ಕೊಟ್ರು ನನಗೆ ಚಿಪ್ಸ್ ಮಾಡೋದಕ್ಕೆ. ನಾವು ಈ ಥರ ಹಲಸಿನಕಾಯಿ ಸಿಪ್ಪೆನ ತೆಗಿತೀವಿ, ಅಷ್ಟಾದರೆ ಅದು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ಸಿಪ್ಪೆನ ತೆಗೆದಿದ ತಕ್ಷಣ ಅದಕ್ಕಿರೋ ಮೇಣ ಅಂದರೆ ಗಮ್ ಇರುತ್ತಲ್ವ ಅದೆಲ್ಲ ಬರುತ್ತೆ. ಅದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಕಟ್ ಮಾಡಬೇಕು ಅದನ್ನು. ಸೊ ಆಮೇಲೆ ಸೊಳೆನ ತೆಗಿಬೇಕು. ಈ ಥರ ಸೊಳೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇದು. ನೆಕ್ಸ್ಟ್ ಬಂದುಬಿಟ್ಟು ಈ ಸೊಳೆನ ಉದ್ದುದ್ದಾಗಿ ಕಟ್ ಮಾಡಬೇಕು. ಅಂದರೆ ಚಿಪ್ಸ್ ಶೇಪಲ್ಲಿ ಕಟ್ ಮಾಡಬೇಕು. ಲಾಂಗ್ ಆಗಿ ಇರಬೇಕು ಅದು. ನೋಡಿ ಈ ಥರ ಕಟ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಲೋಟ ಅಥವಾ ಬೌಲಲ್ಲಿ ಒಂದು 4-5 ಚಮಚ ಉಪ್ಪನ್ನು ಹಾಕಿಬಿಟ್ಟು ಹಾಗೇನೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗತ್ತೆ. ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ. ಇದು ಹಳ್ಳಿ ಅಲ್ವಾ, ಸೊ ಅದಕ್ಕೆ ನಾನಿವತ್ತು ಸೌದೆ ಒಲೆಯಲ್ಲಿ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ಒಲೆಗೆ ಬೆಂಕಿ ಹಾಕಿಬಿಟ್ಟು ಈ ಥರ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ 1 ಲೀಟ್ರ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಅಂದರೆ ಜಾಸ್ತಿ ಚಿಪ್ಸ್ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕೇ ಒಂದು ಚಿಕ್ಕ ಪೀಸನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಅದು ಕಾದಿದೆಯೋ ಅಂತ. ಚೆನ್ನಾಗಿ ಕಾದಿತ್ತು. ಸೊ ಅದಕ್ಕೆ ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಹಲಸಿನ ಸೊಳೆ ಪೀಸನ್ನು ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ. ಅವಾಗ ಒಂದು ಬೌಲಲ್ಲಿ ಉಪ್ಪು ನೀರನ್ನು ಮಾಡಿ ಎತ್ತಿಟ್ಕೊಂಡಿರ್ತೀವಿ ಅಲ್ವಾ, ಅದರಲ್ಲಿರೋ ಉಪ್ಪು ನೀರನ್ನು ಒಂದು 2 ಚಮಚ ಆಗುವಷ್ಟು ಈ ಥರ ಚಿಪ್ಸಿಗೆ ಹಾಕಬೇಕು. ಈ ಥರ ಹಾಕೋದ್ರಿಂದ ಉಪ್ಪನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು. ಜೊತೆಗೆ ಉಪ್ಪು ಎಲ್ಲ ಕಡೆ ಇವನ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಈ ಥರ ಉಪ್ಪು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ರೆಡ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಎಲ್ಲ ಮರದ ಹಲಸಿನಕಾಯಿದು ಚಿಪ್ಸ್ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಮೆತ್ತಗಾಗ್ಬಿಡತ್ತೆ. ಅದು ಸ್ವಲ್ಪ ಹಣ್ಣಿಗೆ ಬಂದ್ರೂ ಮೆತ್ತಗಾಗತ್ತೆ. ಸೊ ನೋಡಿಕೊಂಡು ಚೂಸ್ ಮಾಡಬೇಕು. ಬಟ್ ನಾನು ನಿಮಗೆ ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ. ಆ ಥರ ಮಾಡಿದ್ರೆ ಯಾವ ಮರದ ಹಲಸಿನಕಾಯಿ ಚಿಪ್ಸ್ ಮಾಡಿದ್ರೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು 6-7 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ರೆಡ್ ಆಗುತ್ತೆ. ಆವಾಗ ಇದನ್ನು ತೆಗಿಬೇಕು. ಚಿಪ್ಸ್ ರೆಡಿ ಆಗುತ್ತೆ. ಇದು ಬಂದುಬಿಟ್ಟು ನಾರ್ಮಲ್ ಮೆಥಡ್ ಆಯ್ತಲ್ವಾ. ಇನ್ನೊಂದು ಮೆಥಡನ್ನು ನಾನು ನಿಮಗೆ ಹೇಳ್ತೀನಿ. ಆ ಥರ ಮಾಡಿದ್ರೆ ಯಾವ ಹಲಸಿನಕಾಯಿದು ಆದ್ರೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದು ಹೇಗಂತ ಹೇಳ್ತೀನಿ ಬನ್ನಿ. ತುಂಬ ಕಷ್ಟ ಏನೂ ಇಲ್ಲ, ತುಂಬಾ ಸಿಂಪಲ್ಲು. ಫಸ್ಟು ಈ ಥರ ಫ್ರೈ ಮಾಡೋದಕ್ಕೆ ಹಾಕ್ತೀವಿ ಅಲ್ವಾ, ಅದು ಅರ್ಧ ಫ್ರೈ ಆಗಿದ ತಕ್ಷಣ ನಾವು ತೆಗಿಬೇಕು ಫ್ಯಾನಿಂದ. ನೋಡಿ ಈ ಥರ ಎಲ್ಲನೂ ಅರ್ಧ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಅದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ವೇಟ್ ಮಾಡಬೇಕು. ನೋಡಿ ಈ ಥರ ಹಾಫ್ ಫ್ರೈ ಮಾಡಿರೋದು ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಅಗೇನ್ ಫ್ರೈ ಮಾಡಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ತುಂಬ ಕೆಂಪಗಾಗೋದು ಬೇಡ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಬೇಗ ಆಗುತ್ತೆ. ಹಾಕಿದ ತಕ್ಷಣವೇ ಫ್ರೈ ಆಗಿಬಿಡತ್ತೆ ಅದು. ಪ್ಯಾನಿಂದ ತೆಗಿತಾ ಇದ್ದೀನಿ. ಇವಾಗ ಎಣ್ಣೆನ ಇಳಿಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿವಾಗ ಹೇಳಿದ ಥರನೇ ಆಲ್ರೆಡಿ ಹಾಫ್ ಫ್ರೈಡ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಆ ಚಿಪ್ಸನ್ನು ಕೂಡ ಸೇಮ್ ಅದೇ ಥರನೇ ಫ್ರೈ ಮಾಡಿ ತೆಗಿಬೇಕು. ಎಲ್ಲವನ್ನು ಫ್ರೈ ಮಾಡಿ ಆಗಿದೆ. ಇವಾಗ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸ್ಪೈಸಿ ಮತ್ತು ಟೇಸ್ಟಿ ಆಗಿರುವ ಹಲಸಿನಕಾಯಿ ಚಿಪ್ಸು ಸವಿಯೋದಕ್ಕೆ ರೆಡಿಯಾಗಿದೆ. ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ಮಂತ್ವರೆಗೂ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.